ಗುವೇನೋ ಶ್ರೀಮಂದಿನಾಥ ಆರತಿ ಬೆಳಗುವೇನೋ ಶ್ರೀಮಂದಿನಾಥ ಸಾಲೊಟ್ಟಿಗೆ ವಾಸ ಶಿವಗೆ ಮುಥನ ವಾಸ ಸಾಲೊಟ್ಟಿಗೆ ವಾಸ ಶಿವಗೆ ಮುಥನ ವಾಸ ಶಿವಯೋಗಿ ತೊಟ್ಟಿಲ ಕಟ್ಟಿ ತೋಗ ಜಗದೀಶ ಶಿವಯೋಗಿಯ ತೊಟ್ಟಿಲ ಕಟ್ಟಿ ತೋಗ ಜಗದೀಶ ಆರತಿ ಬೆಳಗುವೇನೋ ಶ್ರೀಮಂದಿನಾಥ ಆರತಿ ಬೆಳಗುವೇನೋ ಶ್ರೀಮಂದಿನಾಥ ಸೊಲ್ಲಾಪುರ ವಾಸ ಸಿದ್ದರಾಮೇಶ ಸೋಲಾಪುರ ವಾಸ ಸಿದ್ದರಾಮೇಶ ಸಿದ್ದರಾಮನ ತೊಟ್ಟಿಲ ಕಟ್ಟಿ ತೋಗ ಜಗದೀಶ ಸೀತಾರಾಮಗ ತೊಟ್ಟಿಲ ಕಟ್ಟಿ ತೋಗ ಜಗದೀಶ ಆರತಿ ಬೆಳಗುವೇನೋ ಆರತಿ ಬೆಳಗುವೇನೋ ಆರತಿ ಬೆಳಗುವೇನೋ ಆರತಿ ಬೆಳಗುವೇನೋ ಆರತಿ ಬೆಳಗುವೇನೋ ओम चैतन्यम शाश्वतम शांतम व्योमातीतम निर्णयनादिबिंदुकलातीतम तस्मै श्री गुरुवे नमः ध्यान मूल गुरुवर मूर्ति पूजा मूल गुरुवर मापाद मंत्र मूल गुरुवर मा वाक्य मुक्ति मूल गुरुवर कृपा तस्मै श्री गुरुवे नमः सांभजनम पार्वती श्री अंबा भवानी माता के लक्ष्मी माता के सरस्वती माता के अक्कमादेवी माता के सिद्धरामेश्वर महाराज की साधु संत महाराज की शिवयोगेश्वर महाराज की राजशेखर महाराज की साम भजनम पार्वती हरे या हरा जिया 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 ಭವ ತ್ವರಿದು ಬಾ ಮಹಾತ್ಮರಾದ ಬಳಿಕ ಕುಲಾಯದ ಕೋತ್ ಮಹಾತ್ಮರಾದ ಬಳಿಕ ಕುಲಾಯದ ಕೋ ಓಂ ತತ ಶ್ರೀ ತಾನೇ ಆದ ಬಳಿಕ ಕಾಮಿತ ಫಲಯದ ಕೋ जिया 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 जी ಅಂತರಾದ ಬಳಿಕ ನೆಲಾಯದ ಕೋತ್ ಅಂತರಾದ ಬಳಿಕ ನೆಲಾಯದ ಕೋ ಮಂತ್ರ ತಂತ್ರಕ್ಕೂ ತಂತ್ರ ಚಾಡಿ ಮೂಡಿ ಎಡ ಬಲಾಯದ ಕೋ जिया 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 जी ನಿರಾಕಾರಕ ಆಕಾರದ ಶಿಲಾಯದ ಕೋತ್ ನಿರಾಕಾರಕ ಆಕಾರದ ಶಿಲಾಯದ ಕೋ ಅಂದೇವಾಡಿವರ ಕವಿ ಗೈವಿಷಾನ ಮುಂದ ವ್ಯರ್ಥ ನಿಮ್ಮ ಛಲಾಯದ ಕೋ जिया 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 ಅಂದೇವಾಡಿ ಕವಿ ಗೈವಿಷಾನ ಮುಂದ ವ್ಯರ್ಥ ಛಲಾಯ यार को जिया 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 जी ಹಾಡುದು ಎಲ್ಲ ಸರಿಯಾಗಿ ನಡೀತು ಸಮಯ ಮಾತ್ರ ಸನೇ ಬಂತು ಹೌದ್ರಪ್ಪ ನಮ್ಮ ವಿದ್ಯಾಶ್ರೀ ತಕರಾರ ನಡೀತು ಸಾಲೊಟ್ಟಿಗೂರಾಗ
ಈ ಭಾಷಣ ಬಿಗಿದು ಏನು ತಮ್ಮ ಅಂತಾಳ ನನಗ ನಿಮ್ಮ ಧರ್ಮರಾಜ ಹೆಣ್ತಿಗೆ ಸೋತ ಅಂದಳು ಸಭಾದಾಗ ಧರ್ಮರಾಜ ಹೆಣಸಿಗೆ ಸೋತ ನೀ ಯಾಕ ಸೋಲಿಲ್ಲ ಅಂದಿ ನಿನಗ ಹೇಳ್ತೀನಿ ತಿಳ್ಕೋ ಸಭಾದಾಗ ಜಿಯ 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 ಧರ್ಮರಾಜ ಹೆಣ್ತಿಗೆ ಸೋಲಾಕ ಕಾರಣ ಬೇರೆ ಯಾವ್ದು ಕೇಳ್ಯಾರಿ ಹುಚ್ಚಿ ನಿನಗ ಗುರುತಿಲ್ಲ ಈ ವಿಷಯದ ಒಳಗ ಹೌದು ಧರ್ಮರಾಜ ಹೆಣ್ತಿಗೆ ಸೋತ ನೋಡ ಆಟದ ನಿಷೇಧಾಗ ಹಿಂಗ ಮುಂದೆ ನಿಮಗೂ ತೊಂದರೆ ಬರ್ತದ ತಿಳಿಸನ ಎಲ್ಲರೀಗ ದಾರುದ ನಿಷೇಧಕ್ಕಿಂತ ಈ ಆಟದ ನಿಷೇಧಮ್ಮ ಹೆಚ್ಚಿಂದ ಐತಿ ಇದು ಗುರುತಿಲ್ಲ ನಿನಗ ಜಿಯ 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 ಎರಡ ಬಾಟ್ಲಿ ಕುಡದ ಅಂದ್ರ ನಿಶೆ ಆಗಿ ಬೀಳ್ತಾನ ತಳಗ ಹೌದಲ್ರಿ ಈ ಆಟದ ನಿಶ ಒಮ್ಮೆ ತಗೊಂಡ್ರ ಕುತ್ತು ಅಡಬ್ಯಾಗ ಏನಾಗ್ತದ್ರಿ ಇಸ್ಪೆಟ ಎಲಿಯ ಆಟಿನೊಳಗೆ ಎಲ್ಲ ತಮ್ಮ ಸೋತಾರ ಜಗದಾಗ ಅದು ಮಾಡಬಾರ್ದಂತ ಬುದ್ಧಿ ಇವ ಕಲಶನವಾಗ ದ್ರೌಪದಿಯ ಶಿರಿ ಶಳಿಲಾಕ ದುಶ್ಯಾಸನ ದ್ರೌಪದಿಯ ಅವರ ಅತಿಗೆ ಗುರುತಿಲ್ಲ ನಿನಗ ಜಿಯ 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 ಖಾಸ ಅಣ್ಣನ ಹೆಂಡತಿಗೆ ತಗೊಂಡು ಅವ್ರೇನ ಕೆಡಸತಾರ ಹೌದು ಜಗತ್ತಿಗೆ ನೀತಿ ಪಾಠ ಹೇಳಬೇಕಾಯ್ತು ಹೇಳ್ಯಾರವ ಹಿಂಗ ಅತ್ತಿಗೆ ಅಂದ್ರ ಅಣ್ಣನ ಹೆಂಡತಿ ಖಾಸ ತಾಯಿ ಇದ್ದಂಗ ಅದಕ್ಕೆ ಸುಮ್ಮ ನಿಂತಿದ್ದ ಧರ್ಮ ಕೂತಾನವಾಗ ಶಿರಿಶಿರವ ನಮ್ಮ ತಮ್ಮ ಅಣ್ಣನ ಹೆಂಡತಿ ಅವಾಗ ತಾಯಿ ಶಿರಿ ಹಿಡದಾನಂತ ಕೂತಾನವಾಗ ಜಿಯ 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 ಶೇರ್ ಕರತ ತಮ್ಮ ಹಿಡಿದೆ ಬ್ಯಾರೆದವ ಹಿಡಿದ್ರ ಕೇಳು ಯಾವುದು ಭೀಮ ತೆಲಿವೆ ಕಾಲ ಇಟ್ಟು ಜೀವ ಹೊಡಿತಿದ್ದವರೀಗ ಹೌದ್ರಿ ಆಗ ಇಬ್ರು 4-5 ಮಂದಿ ಕೇಳು ಆವಾಗ ಇವರು ಏನು ಕಳೆದ್ರು ಕೆಲಸ ಇವರಿಗೆ ನಿಗುದಿಲ್ಲ ಆವಾಗ ಮುಂದೆ ಕೇಳು ಈ ದ್ರೌಪದಿ ಇವರು ಸ್ತೋತ್ರ ಮಾಡಲಿಲ್ಲ ನನ್ನ ಕೃಷ್ಣನ ಸ್ತೋತ್ರ ಅವರು ಮಾಡ್ಯಾರ ಆವಾಗ ಜಿಯ 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 ಕೃಷ್ಣನ ಸ್ತೋತ್ರ ಮಾಡಿದ ಕೂಡಲೇ ಕೃಷ್ಣ ಬಂದು ಶಿರಿ ಬಿಟ್ಟ ಏನಾದ್ರಿ ಏನ ನಿನ್ನ ಶಿರಿ ಏನರೆ ಕೊಟ್ಟಿ ದೇನ ಅವಳಿಗ ಹೌದು ನನ್ನ ಕೃಷ್ಣ ಸೀರಿ ಬಿಟ್ಟಾನಂದ್ರ ತಿಳುಕೋ ಹುಚಮಂಗ ನನ್ನ ಶ್ರೀಕೃಷ್ಣ ಗಂಡಸೆ ದೊಡ್ಡವ ಜಗತ್ತಿದ ಒಳಗ ಅವ ಸೀರಿ ಬಿಟ್ಟಂಗ ನೀನು ಸೀರಿ ಬಿಟ್ಟರ ನಿನಗೆ ಸೀರಿ ಉಡ್ಲಾಕಿಲ್ಲ ಏನು ಬಿಡುತ್ತದ ರಾಗ ಜಿಯ 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 ಒಂದ ಅಲ್ಲ ಎರಡ ಅಲ್ಲ 8 ಕೋಟಿ ಸೀರಿ ಬಿಟ್ಟ ಅವಾಗ್ರಿಪ್ಪ 7 ಕೋಟಿ ಸೀರಿ ಕೃಷ್ಣ ಬಿಟ್ಟ ದ್ರೌಪದ ದೇವಿಗ ಹೌದು ದುಶ್ಯಾಸನ ಕೋಟಿ ಕಳೆಯುವುದು ಇವಂಗ ಆಗ್ಲಿಲ್ಲ ಆವಾಗ ಈ ಕರಿಯ ಬಾಲ್ಯ ಮಂಜ ಹೇಳ ಕಥ್ಯಾದ ನಮಗ ಸಾರವಾಡದ ಕರಿಕೋಣ ನಿನಗ ವ್ಯವಹಾರ ಗುರುತಿಲ್ಲ ಹೆಣ್ಮಗಳಿಂದ ತಾಳ ಬಾರಿಸಿ ಸತ್ತಿ ಜಗದಾಗ
ಯಾಕಂದ್ರ ತಿಳ್ಕೊ ನೀನು ವಯಸ್ಸಿನಾಗ ದೊಡ್ಡವ ಹೌದು. ಹೌದು ಹೌದು. ನನ್ನ ಸ್ಥಾನ ದೊಡ್ಡದೈತಿ ಇಲ್ಲಿ ಸಾಲೋಟಿಗೂರಾಗ. ನೀನು ಹೆಣ್ಮಗಳಿಂದ ತಾಳ ಬಾರ್ಸಗ ಬಂದಿದ್ದಿಲ್ಲೀಗ. ನೀನು ಯಾರದರ ಲೆಕ್ಕದಾಗ ಅಕ್ಕಿ ಕಾಳ ವಿದ್ಯಾಶ್ರೀಗಿ ನನಗೈತಿ, ನಡಬರ್ಗ ನಿಂದೇನ ಕೆಲಸ ಐತಿ. ಎಷ್ಟೇ ಇದ್ರು ತಾಳ ಬಾರಸವ ಹೆಣ್ಮಕ್ಕಳಿಂದಾಗ. ಮುಂದ ಈ ದ್ರೌಪದಿಗೆ ಶಿರಿ ಸೆಳೆದಾಗ ಮನ್ಕೊಂಡ್ರು ಇವರು. ಹೌದು. ಆಗ ಧರ್ಮರಾಜ ಹೇಳತಾನ ಅಣ್ಣ ತಮ್ಮರಿಗ. ಏನ್ ಹೇಳ್ತಾನ್ರಿ? ನಮ್ಮ ಆಟ ಎಲ್ಲ ಇಲ್ಲಿಗೆ ತಮ್ಮ ಮುಗಿತು. ಇದರಾಗ ಹ್ಯಾಂಗ ಪ್ರಪಂಚ ಮಾಡಬೇಕೆಂಬುದು ತಿಳಿಸಿನಿವರೀಗ. ದುರ್ಯೋಧನ ಪಂಚ ಪಾಂಡವರು ಎಲ್ಲರೂ ಕೇಳು ಮುಂದ ಧರ್ಮರಾಜ ಸ್ವರ್ಗಕ್ಕಿವರು ವೈದಿದರ ಆವಾಗ. ನರಕದ ದರ್ಶನ ಮಾಡುವಾಗ ಧರ್ಮರಾಜ ಹೇಳ್ತಾನಾಗ ಏನಂತಾನ್ರಿ? ನನ್ನ ಅಣ್ಣ ತಮ್ಮರು ಅಷ್ಟೂರು ಇರಬೇಕು ನನ್ನ ಜಾಗೀಗ. ಹೌದು. ಪಂಚ ಪಾಂಡವರ ಅಷ್ಟೇ ಅಲ್ಲ ಹೇಳದ ಕವರವರಿಗೆ. ಆವಾಗ ಅವರು ಸಮ್ಮ ಆಟ ಮಾಡ್ಯಾರಂದ ಕೇಳು ಭವದಾಗ. ಅಣ್ಣ ತಮ್ಮರಿಗೆ ಬಿಟ್ಟು ನನಗ ಒಬ್ಬರಿಗೆ ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರ ಈ ಸ್ವರ್ಗ ಬೇಕಾಗಿಲ್ಲ ಅಂದ ಆವಾಗ. ಅದಕ್ಕೆ ಸತ್ಯ ಧರ್ಮರಾಜ ಬಿರ್ದ ಬತ್ತು ಇವನಿಗೆ. ಹೌದು. ಈ ಧರ್ಮವು ಯಾವ ಬಿರ್ದ ಬಂದಿಲ್ಲ ಕರ್ನಾಟಕದಾಗ. ಇವು ಬರೇ ಅಸತ್ಯ ನುಡ್ಕೋತ ತಿರುಗ್ಯಾವ. ಆವಾಗ ಎಲ್ಲ ದೈತರಿಗೀನೇ ಸಂವಾರ ಮಾಡ್ಯಾಳಂತ ಆವಾಗ. ಎಲ್ಲರಿಗೆ ಸಂವಾರ ನೀನು ಮಾಡಬೇಕಾದ್ರ ಕಾರಣ ಬೇರೆ. ಎಲ್ಲ ಸಾಮಾನ ನಮ್ಮವೇ ಅದಾವು ಗುರುತಿಲ್ಲ ನಿನಗ. ಇಂಥ ಸಣ್ಣ ಕೆಲಸ ನಾನು ಮಾಡಬಾರಂತ ಭಗವಂತ ಏನ್ ಮಾಡ್ತಾನ್ರಿ? ತನ್ನ ಆವಿದಗಳು ನಿನಗ ಕೊಟ್ಟು ಹೊಡೆಶಾನವಾಗ. ಹೌದು. ತಮ್ಮ ಉಗುರ್ಲಿಂದ ಹೋಗುದು ಕೊಡ್ಲಿಬೇಕು ಯಾತರ ಸಲವಾಗ. ಇಂಥವ್ರ ಗುಡವಿದ್ದ ಮಾಡಬಾರ್ದಂತ ಮಾಡ್ಯಾನವಾಗ. ಮೈಸಾಸೂರ್ಗ ಹೊಡೆದೀನಿ ಅಂತ ಈ ಸೂರ್ತಿ ಹೇಳ್ತಾಳ. ಮೈಸಾಸೂರ ಕತಿ ಹೇಳ್ತೀನಿ ತಿಳ್ಕೊ ನಿನ್ನೊಳಗ. ಮೈಸಾಸೂರ್ಗ ಹೊಡೆಯುವಾಗ ಮೈಸಾಸೂರ ಸಾಯಿಲಿಲ್ಲ. ಮತ್ತಾಗ್ರಿಪ್ಪ ಇದು? ಒಂದು ಹನಿ ಬಿದ್ರ ಕೋಟಿಗೆಲ್ಲ ರೈತರು ಹುಟ್ಟುತ್ತಿದ್ದಾರ ಆವಾಗ. ಹೌದು. ಮುಂದ ವಿಷ್ಣು ಇಳಿದು ಬಂದ ಧರುಣೀಗ ಒಂದು ಸುರಷ್ಟಿ ಎಂಬು ರಾಕ್ಷಸಿ ತಯಾರ ಮಾಡ್ತಾನ ಆವಾಗ. ಹನಿ ರಕ್ತ ಬೀಳಾರ್ದಂಗ ನೀ ರಕ್ತ ಕುಡಿಬೇಕಂತ ನನ್ನ ವಿಷ್ಣು ನಿಂದೆ ಇವರು ಹೊಡೆದಾರ ಆವಾಗ. ರಾತ್ರಿ 10 ಆದ ನಿನಗ ಕೇಳು ಹೆಣ್ಣೀಗ. ಹೌದು. ಕಾಲ ಮಡಿಲಕ್ ಹೋದಾಗ ಗಂಡ ಜೋಡ ಬೇಕಾವಾಗ. ಅಂತ ಸೃಷ್ಟಿ ಬಂದ ಏನ ಒಬಕಿ ಮಾಡ್ತಿದರಾಗ ನಿನಗ ಯಾವ ಕೆಲಸ ನೀಗೆ ಇಲ್ಲ ತಿಳಿಸುವೆ ನಿನಗ. ಹಾಡಕೋತೆ ಹೋದ್ರ ಇದು
ಎಲ್ಲಿವರೆಗೆ ಮುಗಿಯುವುದಿಲ್ಲ ಹೇಮರೆಡ್ಡಿ ಮಲ್ಲಮ್ಮನ ಖ್ಯಾಲಿ ಹಾಡ್ಯಾಳಾವಾಗ ಜಿಯ 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 ಜಿ ಹೇಮರೆಡ್ಡಿ ಮಲ್ಲಮ್ಮ ಮೊದಲು ಹ್ಯಾಂಗ ಹುಟ್ಟ್ಯಾಳ ಕೇಳು. ಹೌದಲ್ರಿ. ಈ ಮಸಿಬಿನಾಳದ ಮಲ್ಲಮ್ಮ ಮಾತ್ರ ಹೇಳ್ತೀನಿ ಇದರಾಗ. ಪಕ್ಕ ಹೇಳ್ರಿ. ಅಲ್ಲಿ ಮಲ್ಲಮ್ಮ ಅಂತ ಯಾಕ ಹೆಸರ ಇಟ್ರು ಮಲ್ಲಮಗ ಮುಂದ ನಾಗರೆಡ್ಡಿ ಗೌರಮ್ಮನ ಉದರದ ಒಳಗ ಮಕ್ಕಳು ಮಾತ್ರ ಆಗಿದ್ದಿಲ್ಲ ಶ್ರೀಶೈಲಕ ನಡೆದುಕೊಂಡು ಮಲ್ಲಿನಾಥನಿಂದ ಅವರು ಪಡೆದಿದ್ದಾರೆ ಆವಾಗ ಜಿಯ 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 ಜಿ ವರು ಬೇಡಿ ಬಂದ್ರು ಮುಂದ ಮಲ್ಲಮ್ಮ ಜನಶಿ ಬಂದ್ಲು. ಹೌದಲ್ರಿ. ಗಂಡ ಹುಟ್ಟಿದ್ರ ಮಲ್ಲಿನಾಥ ಹೆಸರ ಇಡುತ್ತಿದ್ದರ ಆವಾಗ. ಹೌದು. ಹೆಣ್ಣ ಹುಟ್ಟಿದ ಬಳಿಕ ಮಲ್ಲಮ್ಮ ಹೆಸರ ಇಟ್ಟಾರ ಆವಾಗ. ನನ್ನ ಮಲ್ಲಿನಾಥಲಿಂದೆ ಮಲ್ಲಮ್ಮ ಜನಶಾಳಾವಾಗ. ಹೇಳಿನ ಮಂತ್ರ ಗುರುತ ಇಲ್ದೆ ಹಾವು ಹೋಗಿ ಹಿಡಿಬ್ಯಾಡ ನನ್ನ ಗಂಡ ದೇವರ ಹೆಚ್ಚಿಂದಾಯ್ತ ಆವಾಗ. ಜಿಯ 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 ಜಿ ಮುಂದೆ ಕೇಳು ಮಲ್ಲಮ್ಮಗ ಹುಚ್ಚ ಗಂಡ ಕೇಳುವಾಗ. ಅವಾಗ ಏನಾದ್ರಿ? ಹುಚ್ಚ ಗಂಡ ಇದ್ರು ಮೆಚ್ಚಿ ಪೂಜಾ ಮಾಡ್ಯಾಳ ಆವಾಗ. ಹೌದು. ಗಂಡನೇ ಗುರುವ ಗಂಡನೇ ದೇವರಂತ ನಡೆದಾಳಾವಾಗ. ಇವರು ನಾಲ್ಕು ದುಡ್ಡ ತಗೊಂಡು ಊರ ಕೆಡಸವ್ರಾವಾಗ. ಗಂಡ ಹೆಣಿತಿ ಸುಖಿಯಾಗಿ ಕಾಲ ಕಳೆದಾರವರು ಗೊಚ್ಚ ಕಾಡಿದ್ರು ಈಗಿಯ ಮಲ್ಲಮ್ಮ ಸೇವೆ ಆವಾಗ. ಜಿಯ 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 ಜಿ ನೀನು ಕೇಳಿದ ವಿಷಯಗಳು ನಿನಗೆ ತಿಳಿಸಿ ಹೇಳಿ ನಾನು. ಹೌದಲ್ರಿಪ್ಪ. ನಿಮ್ಮ ಮಲ್ಲಮ್ಮ ಜನಶಾಲ ನೋಡು ಆವಾಗ. ಬೀಸು ಜ್ವಾಳ ಎಲ್ಲ ಬೀಸಿ ಕೊಟ್ಟ ಮಲ್ಲಿ ನಾಥವಳಿಗ ನಿನ್ನ ಹೆಣ ದೇವರ ಬಲ್ಲಿ ಅವರು ಹೋಗಿಲ್ಲ ಆವಾಗ. ಆಟನಿಂದು ನಡೀತೈತಿ ನಾನು ಏಳು ತನಕ ಅದು ಎದ್ದ ಮ್ಯಾಲ ಎಲ್ಲ ಭೋಗಸ ಆಗ್ತದ ಆವಾಗ. ಜಿಯ 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 ಜಿ ಆ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚಗಂಡಿದ್ರು ಮೆಚ್ಚಿ ಪೂಜೆ ಮಾಡ್ಯಾಳ ಅಂತ ನೀನೇ ಪದ್ದ ಹಾಡಿದ್ವಿ. ಹೌದಲ್ರಿ. ಆ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚಗಂಡಿದ್ರು ಮೆಚ್ಚಿ ಪೂಜೆ ಮಾಡ್ಯಾಳ ಅಂತ ಮೂರ್ತಿ ಮರಿ ಆದ್ರೆ ಕೀರ್ತಿ ಅದ್ರಾಮುಳದ. ಹೌದು ಹೌದು. ಇವ್ರದ್ದು ಹಂಗಲ್ಲ. ಇವ್ರದ್ದು ಹಂಗ್ರಿ ಮಾಸ್ತರ. ಇವ್ರ ಗಂಡನ ಕೈಲೇನೆ ಕಸ ಮುಸ್ರಿ ಒಗ್ಯಾಣ ಮಾಡ್ಸಕ್ಕೆ ಇಕ್ಕಿದ ಹಂಗೆ ಹೆಸರು ಉಳಿತೈತೆ. ಹೌದು ಹೌದು. ಉಳಿಯಂಗಿಲ್ಲ ಪರಕದ ಅದಕ್ಕೆ ಇದಕ್ಕೆ ಹೌದು. ಅಜಗಜಾಂತರ ಪರಕದ. ಯಾರು ದುಡಿದುಕೊಂಡಿದ್ದಾರೆ ಅವರು ಪಡೆದುಕೊಂಡಿದ್ದಾರೆ, ಯಾರ್ಯಾರು ದುಡಿದುಕೊಂಡಿಲ್ಲ ಅವರು ಪಡೆದುಕೊಂಡಿಲ್ಲ. ಹೌದು. ಅನೇಕ ಮಂದಿ ನೋಡು ಎಲ್ಲರಿಗೆ ಉದ್ಧಾರ ಮಾಡ್ತಾರ. ಹೌದಲ್ಲ. ಹೌದು. ಮತ್ತು ಹೇಮರೆಡ್ಡಿ ಮಲ್ಲಮ್ಮ ದೇವಿನೂ ಕೂಡ ಹ್ಯಾಂಗೈತೆ ಅಂದ್ರೆ ಗಂಡನ ಮನೆ ಒಳಗೆ ದುಡಿದು ಮೋಕ್ಷವನ್ನು ಕಂಡಾರ ಅಂತ ಗುಡಿ ಕಟ್ಟಿ ಜಾತ್ರೆ ಮಾಡ್ಯಾರ. ಹೌದಲ್ರಿ. ಆ ಗಂಡನ ಬಿಟ್ಟು ಓಡ್ ಹೋದಕ್ಕಿದ್ದು ಯಾವ್ರಾಗಾರ ಜಾತ್ರೆ ಅದನ್ನ ಇಲ್ಲ ಹಂಗೆ ಆಡು ರೊಕ್ಕನೇ ಕೊಡೋದು ಬೇಡ. ಅವ್ರ ಗಂಡನ ಮನೆ ಒಳಗೆ ಯಾರ್ಯಾರು ದುಡಿತಾರ ಅವ್ರದ್ದು ಕೀರ್ತಿ ಇರ್ತದ. ಗಂಡನ ಮನೆ ಒಳಗೆ ದುಡಿಲಾರ್ದವ್ರದ್ದು ಕೀರ್ತಿ ಇರಂಗಿಲ್ಲ. ಅದಕ್ಕೆ ಪುರಾಣ ಚೋಡಾಮಣಿ ಒಳಗೆ ಹೇಳ್ತೈತಿ. ಏನು ಹೇಳ್ತೈತಿ? ಏನು ಹೇಳ್ತದ್ರಿ? ಹೇಳ್ತಿ ಗಂಡನ ಜೊತೆಯಲ್ಲಿ ಮೋಕ್ಷ ಸ್ಥಾನಕ್ಕೆ ಪುಣ್ಯ ಸ್ಥಾನಕ್ಕೆ ಹೋದರೆ ಮಾತ್ರ ಪುಣ್ಯ ಲಭಿಸುವುದು, ಗಂಡನ ಬಿಟ್ಟು ಹೋದರೆ ಲಭಿಸುವುದಿಲ್ಲ ಅಂತ. ಹೌದು ಹೌದು. ನಾನು ಕರ್ಕೊಂಡು ಹೋದ್ರೆ ಲಭಿಸ್ತದದು, ಇಲ್ಲಿಗಂದ್ರೆ ಲಭಿಸಂಗಿಲ್ಲ ಅಂತ ಹೇಳಿ. ಅಂತ ಮಹಾಶಿವಶರಣಿ ಅಕ್ಕ ಮಾದೇವಿ ಹೇಳ್ತಾಳ. ಏನು ಹೇಳ್ತಾಳ್ರಿ? ತಂದೆ ಸತ್ತರೆ ತಲೆ ಹೋದಂತೆ, ತಾಯಿ ಸತ್ತರೆ ಆತ್ಮದ ಕರಳು ಹೋದಂತೆ, ಅಣ್ಣನು ಸತ್ತರೆ ಬಲಭುಜ ಹೋದಂತೆ, ತಮ್ಮನ್ನು ಸತ್ತರೆ ಎಡಭುಜ ಹೋದಂತೆ. ಹೌದು ಹೌದು. ಗಂಡನ ಆದ್ಯದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಅಂತ. ಇದು ಯಾರು ಹೇಳ್ಯಾರಿ ಮಾಸ್ತರ? ಅಕ್ಕ ಮಾದೇವಿ ಹೇಳ. ಈ ಪುಕ್ಕ ಮಾದೇವಿ ಏನು ಹೇಳ್ತಾಳ್ರಿ? ಇವ್ರು ನಂದು ಸೇವಾ ಮಾಡ್ರಿ ಅಂತ, ನಿನ್ನ ಸೇವಾ ನಾವು ಮಾಡಂಗಿಲ್ಲ. ಗಂಡನ ಆದ್ಯದೊಳಗೆ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ, ಗಂಡನ ಆದ್ಯದೊಳಗೆ ಇದ್ದ ಹೆಂಡತಿ ಸತ್ತರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಕಳಸ ಮುರಿದು ಕೆಳಗೆ ಬಿದ್ದಂತೆ ಅಂತ ಹೇಳ. ಹೌದು ಹೌದಲ್ರಿ. ಯಾರು ಹೇಳ್ಯಾರ? ಮಹಾಶಿವಶರಣಿ ಅಕ್ಕ ಮಾದೇವಿಯವರು ಹೇಳ್ಯಾರ. ಹೌದು.
ಮತ್ತು ಅವ್ರು ನಾವು ಬರ್ದೆ ಅವನು ವಚನ ಅವರು ಶಿವಶರಣರೇ ಬರೆದಿಳ್ಯಾರ ನಿನಗೆ. ಹೌದು. ನಾ ಅದೇ ಆಧಾರ ಇಟ್ಟು ನಿನಗೆ ಹೇಳೀನಿ ಹಿಂಗೆ ಹೇಳ್ಯಾರತ್ತ. ಅದೇ ಹೆಂಡತಿ ಆದಿನೊಳಗೆ ಇಲ್ಲದ ಗಂಡನ್ನು ಸತ್ತರೆ ಅಂತ ಬರ್ದಿಲ್ಲ. ಹೌದು ಹೌದು. ಹಂಗೆ ಬರ್ದಿದ್ದ ಡಾಕ್ಟರ್ ತಳಗೆ ನಮಸ್ಕಾರ ಮಾಡ್ತಿದ್ದೆ 3 ಮಂದಿ ಊರಿಗೆ. ನಾ ಏನು ಬಿಡಿದೆ ಇವು ಬರ್ಯಾಕೆ ಬರಂಗಿಲ್ಲ, ಇವು ಬರೆದ್ರೆ ಏನು ಅಡ್ಡ ತಿಟ್ಟು ಹೇಳಿದ್ರೆ ನಾ ಬಿಡಂಗಿಲ್ಲ. ಹೌದು. ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಿನಾಥಕ ನಡೆಸಿದ ಬಳಿಕ ಮಕ್ಕಳಾಲಾರ್ದಾಗ ಮುಂದೆ ಮಕ್ಕಳಾದ ಬಳಿಕ ಮಲ್ಲಮ್ಮ ಅಂತ ಹೆಸರಿಟ್ರ. ಹೌದು. ಮಲ್ಲಮ್ಮನೇ ನಮ್ಮ ಮಲ್ಲಿನಾಥನ ಆಶೀರ್ವಾದದಿಂದ ಜನಿಸಿ ಬಂದಾರ ಅಂತ ಲೇಖ ಐತದು ಹಿಂಗೆ. ಮತ್ತು ಅವಾಗ ನಿಮ್ಮ ಹೆಣ್ಣು ಹೆಚ್ಚಿಗಿದ್ರೆ ದುರ್ಗೋಬಲ್ಯಾಗ ಹೋಗಿ ಬೇಡ್ಬೇಕು ನಮ್ಗೆ. ಇದು ಬೇಡ ಹೌದು ಹೌದು. ಬೇಡಿ ಹಿಂಗೆ ಹುಟ್ಟಿದಂದ್ರೆ ನಾವು ಹೇಳ್ತಿದ್ದೇವೆ. ಅದಕ್ಕೆ ಅಂತಿಂಥವ್ರೆಲ್ಲರೂ ದುಡಿದುಕೊಂಡಾರ. ಅವರೊಬ್ಬರೆಲ್ಲ ಮಹಾಶಿವಶರಣಿ ಅಕ್ಕಮಹಾದೇವ ಸುದಕ್ಕೆ ಶ್ರೀಶೈಲ ಮಲ್ಲಿನಾಥ ದೇವರಿಗೆ ಹೋಗಿ ಅಲ್ಲೇ ಕದಡಿ ಬಣಿ ಒಳಗೆ ಐಕ್ಯ ಸ್ಥಾನ ಹೊಂದಾರ ಅವರು. ಹೌದು ಹೌದು. ಮತ್ತು ಇವ್ರು ಹೆಚ್ಚಿನವ್ರು ಇದ್ರೆ ಇವ್ರ ಊರ ಕಡೆ ಹೋಗಿದ್ರು, ತಿರುಗ್ತಿದ್ದು ಕಡೆ ಹಿಂಗೆ ಕಡೆ ಹೋದ್ರು. ಹಂಗೆ ಬರಂಗಿಲ್ಲ, ಹೆಡ್ ಆಫೀಸ್ ಇದ್ದಂಗೆ ಅದು ಶ್ರೀಶೈಲ ಅಂದ್ರೆ. ಒಬ್ಬರೇ ಹೋಗಿಲ್ಲ ಅಲ್ಲಿ. ಆ ಲಕ್ಷಾಣ ಸಿದ್ಧಲಿಂಗ ಮೂಡುಕೋಡೆ ಎಲ್ಲಿಂಗ ಅನೇಕ ಮಂದಿ ಮಹಾತ್ಮರು ಶ್ರೀಶೈಲಕ್ಕೆ ಹೋಗಿ ಬಂದಾರ. ಯಾಕಂದ್ರೆ ಆ ವಿಷಯಗಳನ್ನು ಆಡ್ಬೇಕಂದ್ರೆ ಸಮಯ ಇಲ್ಲ. ಅವೆಲ್ಲ 2 ತಾಸು 3 ತಾಸು ಇಟ್ಲಿ ಹೋಗ್ತಾವೆ. 3 ದಿವಸ ಚೂರು ಮುಗಿಯಲಾರ್ದಂಗೆ ಈಗೇನು ವ್ಯವಹಾರ ನಡೆದಿತ್ತು ವ್ಯವಹಾರ ನಡೆಸಿದ್ದೀವಿ. ಅದಕ್ಕೆ ಈಗ ಅವರು ಒಂದು ಹೇಮರೆಡ್ಡಿ ಮಲ್ಲಮ್ಮಂದು ಖ್ಯಾಲಿ ಹಾಡ್ಯಾರಂದ್ರೆ ನಾನು ಒಂದು ಖ್ಯಾಲಿ ಹಾಡಿ ಮಂಗಾರತಿ ಮಾಡ್ತೀನಿ ತಾವು ಶಾಂತಿರ್ತಿ ಅಂದ ಕೊಟ್ಟು. ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ತೇಳದೋ ಸ್ವಾರ್ಥಂಗೇನು. ಸಾಲೋಟಿಗೆ ಅರ್ಜುನ್ ಕಾಕವರು ಶಿವಪ್ಪ ಸಾಲೋಟಿಗೆ ಅವರಾದರೂ ನನ್ನ ಅಲ್ಪ ಬೆಲೆ ಕೊಟ್ಟು ತಮ್ಮ ತಸ್ತಿಂದ 100 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ವಾಸವನಿತ ಸಾಕ್ಷಾತ್ ದೇವರು ಅವ್ರನ್ನ ತಂದಲ್ಲಿ ಅಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಿಂದ ಬರ್ತಾ ಇದ್ದೀನಿ. ಮಸ್ತಕೋದು ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ತೇಳದೋ ಸ್ವಾರ್ಥನಗೇನು. ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ತೇಳದೋ ಸ್ವಾರ್ಥನಗೇನು. 6 ಶಾಸ್ತ್ರ ಓದಿದರೇನು 18 ಪುರಾಣ ಮುಗಿಸಿದರೇನೋ 6 ಶಾಸ್ತ್ರ ಓದಿದರೇನೋ 18 ಪುರಾಣ ಮುಗಿಸಿದರೇನೋ. ಪಟ್ಟಿ ಗುಣ ತನ್ನಲ್ಲಿಟ್ಟುಕೊಂಡು ಪಟ್ಟಿ ಗುಣ ತನ್ನಲ್ಲಿಟ್ಟುಕೊಂಡು ಚುಟ್ಟ ಬೆಳೆಸಿದರೇನೋ ತತ್ವ ಕೇಳದೋ ಸ್ವಾರ್ಥನಗೇನು. ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ಕೇಳದೋ ಸ್ವಾರ್ಥನಗೇನು. ಬೆಟ್ಟ ಏರಿ ಕುಳಿತಾರ ಏನು ಬಟಿಲೆ ಮಣಿ ಎಣಸಿದರೇನೋ ಬೆಟ್ಟ ಏರಿ ಕುಳಿತಾರೇನೋ ಬಟಿಲೆ ಮಣಿ ಎಣಸಿದರೇನೋ. ಹೇಸಿ ಗುಣ ತನ್ನಲ್ಲಿಟ್ಟುಕೊಂಡು ಹೇಸಿ ಗುಣ ತನ್ನಲ್ಲಿಟ್ಟುಕೊಂಡು ಕಾಶಿಗಾದರೇನೋ ತತ್ವ ಕೇಳದೋ ಸ್ವಾರ್ಥನಗೇನು. ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ಕೇಳದೋ ಸ್ವಾರ್ಥನಗೇನು. ಎಷ್ಟು ಗಳಿಸಿದರೇನು ಬೆಟ್ಟ ಹೋಗವನೇನೋ ಎಷ್ಟು ಗಳಿಸಿದರೇನೋ ಬೆಟ್ಟ ಕವಿ ಏನಂತಾರ್ರಿ. ಮನಸ್ಸು ಹಸನ ಇಲ್ಲದವನು ತತ್ವ ತಿಳಿದು ಸ್ವಾರ್ಥಕ್ಕೇನು. ಹೌದು ಹೌದು. ಬೆಟ್ಟ ಏರಿ ಕುಳಿತರೇನು ಬಟ್ಟಿಲೆ ಮಣಿ ಎಣಿಸಿದರೇನು ಕೊಟ್ಟಿ ಗುಣಾದಿಗಳು ತನ್ನಲ್ಲಿಟ್ಟುಕೊಂಡು ಜುಟ್ಟ ಬೆಳೆಸಿದ್ರೆ ಏನು ದಾಡಿ ಬಿಟ್ರೆ ಏನಕ್ಕದ ಅಂತ ಕೇಳ್ತಾನೆ. ಹೌದಲ್ರಿ. ಅವು ಕೂದಲು ದೇವ್ರಿದ್ರೆ ನಮಸ್ಕಾರ ಮಾಡಿ ಕಿಶದಾಗ್ತಿರು. ಹೌದು ಹೌದು. ಅವು ಕೂದಲು ದೇವ್ರ ಅದಾವ ನಾವು ಇಲ್ಲಲ್ರಿ. ರಾಮು ವಾಡೆನವರು ಆತ್ಮರಂಥವ್ರು ರಾಮ್ ಕಾಕ ವಾಡೆನವರು ಅವರಾದ ನನ್ನ ಅಲ್ಪ ಬೆಲೆ ಕೊಟ್ಟು 100 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ವಾಸವನಿತ ಸಾಕ್ಷಾತ್ ದೇವರು ನಮ್ಮ ತಂದಲ್ಲಿ ಅಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಿಂದ ಬರ್ತಾ ಇದ್ದೀನಿ. ಮಸ್ತಕದು ಬೆಟ್ಟ ಏರಿ ಕುಳಿತಾರ ಏನು ಬಟಿಲೆ ಮಣಿ ಎಣಸಿದರೇನೋ ಬೆಟ್ಟ ಏರಿ ಕುಳಿತಾರ ಏನೋ ಬಟಿಲೆ ಮಣಿ ಎಣಸಿದರೇನೋ. ಬಟ್ಟಿ ಗುಣ ತನ್ನಲ್ಲಿಟ್ಟುಕೊಂಡು ಬಟ್ಟಿ ಗುಣ ತನ್ನಲ್ಲಿಟ್ಟುಕೊಂಡು ಚುಟ್ಟ ಬೆಳೆಸಿದರೇನೋ ತತ್ವ ಕೇಳದೋ ಸ್ವಾರ್ಥನಗೇನು. ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ಕೇಳದೋ
ಎಷ್ಟು ಗಳಿಸಿದಾರೇನು ಬಿಟ್ಟ ಹೋಗವನೇನೋ ಅವನೇನೋ ಎಷ್ಟು ಗಳಿಸಿದಾರೇನೋ ಬೆಟ್ಟ ಹೋಗವನೇನೋ ಕುಸಮಿರನ ಖ್ಯಾಲಿಯ ಕೇಳಿ ಕೋಸಮಿರನ ಖ್ಯಾಲಿಯ ಕೇಳಿ ಹಾಸ ಮಾಡಿದರೇನೋ ತಾತವ ಕೇಳಾದು ಸಾತನಾಗೇನೋ ಮಾನಸ ಹಾಸನ ಮಾನಸ ಹಾಸನ ಇಲ್ಲದವನು ತತ್ವ ಕೇಳಾದು ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ತಿಳಿದು ಸ್ವಾತನಗೇನು ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ತಿಳಿದು ಸ್ವಾತನಗೆ ಮುಸುನ ಎಷ್ಟಿದ್ರು ಹಾಡಿದ್ರು ಮುಗಿಯಂಗಿಲ್ಲ ಸಪ್ ಸಾಗರದಂಗಿದ್ದು ಕಲಿಯನಂಥದ್ದು ಆರತಿ ಬೆಳಗುವೇನೋ ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ನೀ ಜಗದ್ಭರಿತ ನಾನಿನ್ನ ಬೆರಿತ ನೀ ಜಗತ್ ಬರಿತ ನಾನಿನ ಬೆರಿತ ನಾನು ನೀನು ಏಕಾಗಿ ಪಾವ ಜರಿತ ನಾನು ನೀನು ಏಕಾಗಿ ಪಾವನ ಜರಿತ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ಸಾಲೊಟ್ಟಿಗೆ ವಾಶ ರಾಸಕರ ಮುತ್ತನ ವಾಶ ಸಾಲುಟಿ ವಾಸ ರಾಸಕರ ಮುತ್ತನ ವಾಶ ರಾಸಕರ ಮುತ್ತನ ತೊಟ್ಟಿಲ ಕಟ್ಟಿ ತೋಗೋ ಜಗದೀಶ ರಾಸಕರ ಮುತ್ತನ ಪಟ್ಟಿಲ ಕಟ್ಟಿ ತೋಗೋ ಜಗದೀಶ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ಸಾಲೊಟ್ಟಿಗೆ ವಾಶ ಶಿವಗೆ ಮುತ್ತನ ವಾಶ ಸಾಲುಟಿ ವಾಸ ಶಿವಗೆ ಮುತ್ತನ ವಾಶ ಶಿವಯೋಗಿ ತೊಟ್ಟಿಲ ಕಟ್ಟಿ ತೋಗೋ ಜಗದೀಶ ಶಿವಯೋಗಿಯ ತೊಟ್ಟಿಲ ಕಟ್ಟಿ ತೋಗೋ ಜಗದೀಶ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ಸೊಲ್ಲಾಪುರ ಭಾಷ ಸಿದ್ದರಾಮೇಶ ಸೋಲಪುರ ವಾಸ ಮೇಷ ಸಿದ್ದರಾಮನ ತೊಟ್ಟಿಲ ಕಟ್ಟಿ ತೋಗೋ ಜಗದೀಶ ಸೀತಾರಾಮಗ ತೊಟ್ಟಿಲ ಕಟ್ಟಿ ತೋಗೋ ಜಗದೀಶ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನೋ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನೋ ಶ್ರೀ ओम चैतन्यम शाश्वतम शांतम व्योमातीतम निर्णयनादिबिंदुकलातीतम तस्मै श्री गुरुवे नमः ध्यान मूल गुरुवर मूर्ति पूजा मूल गुरुवर मापाद मंत्र मूल गुरुवर मा वाक्य मुक्ति मूल गुरुवर कृपा तस्मै श्री गुरुवे नमः सांभजनम पार्वती श्री अंबा भवानी माता के लक्ष्मी माता के सरस्वती माता के अक्कमादेवी माता के सिद्धरामेश्वर महाराज की साधु संत महाराज की शिवयोगेश्वर महाराज की राजशेखर महाराज की साम भजनम पार्वती महादेव नमस्कार नमस्कार